ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಇವತ್ತಿನಿಂದ IPL ಹಬ್ಬ. ಯಾಕಂತ ಹೇಳಿದ್ರೆ 18ನೇ ಆವೃತ್ತಿಯ IPL ಟೂರ್ನಿ ಆರಂಭ ಆಗ್ತಾ ಇದೆ. ಇವತ್ತು ಟ್ರೋಫಿ ಗೆಲ್ಲೋಕೆ 10 ತಂಡಗಳು ಕಾದಾಟವನ್ನು ನಡೆಸ್ತಾ ಇದೆ. ಆದ್ರೆ ಇವತ್ತು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಉದ್ಘಾಟನಾ ಪಂದ್ಯದಲ್ಲಿ ಆಡ್ತಾ ಇರೋದಂಥದ್ದು ನಮ್ಮ RCB ಹಾಗೇನೆ KKR ಮುಖಾಮುಖಿ ಆಗ್ತಾ ಇದೆ. ಈಡನ್ ಗಾರ್ಡನ್ ನಲ್ಲಿ ಈ ಪಂದ್ಯಾಟ ನಡೀತಾ ಇದೆ. ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು. ಹೆಚ್ಚಿನದಾಗಿ RCB ಅಭಿಮಾನಿಗಳು ಏನಾಗಬಹುದು ಎನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಸಲನ ಕಪ್ ನಮ್ದೇನಾ? ಚರ್ಚೆ ಮಾಡ್ತಾ ಹೋಗೋಣ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ರೆ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕ್ರೀಡಾ ವಿಶ್ಲೇಷಕರಾಗಿರುವಂತ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಕೂಡ ವೆರಿ ಇಂಟ್ರೆಸ್ಟಿಂಗ್. RCB ಮೊದಲ ಪಂದ್ಯವನ್ನ ಆಡ್ತಾ ಇದೆ. ಇವತ್ತು ಉದ್ಘಾಟನಾ ಪಂದ್ಯದಲ್ಲಿ ನಮ್ಮವರು ಕಣಕ್ಕಿಳಿತಾ ಇದ್ದಾರೆ ಅಂತ ಹೇಳಿದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಹಬ್ಬವೋ ಹಬ್ಬ. IPL ಆರಂಭ ಆಗತ್ತೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಹಬ್ಬ. ಅದರಲ್ಲೂ RCB ಆಡ್ತಾ ಇದೆ. ಪಾಟೀಲ್, ಇವತ್ತು ಏನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು? ಒಂದು ನೋಡಿ, ಕ್ರಿಕೆಟ್ ಅಂದ ತಕ್ಷಣ ಎಲ್ಲಾ ದೇಶಗಳ ಜೊತೆ ಆಡ್ತಾ ಇರ್ತೀವಿ. ಆಸ್ಟ್ರೇಲಿಯಾ, ಶ್ರೀಲಂಕಾ, ಪಾಕಿಸ್ತಾನ್ ಅಂತ ಬಂದಾಗ ಆ ಒಂದು ಹುಮ್ಮಸ್ಸೇ ಬೇರೆ. ಇಂಡಿಯಾ, ಪಾಕಿಸ್ತಾನ್, ಹಂಗೆ ಕನ್ನಡದಲ್ಲಿ RCB ಅಂತ ಇದ್ದಾಗ ಆ ಒಂದು ಹುಮ್ಮಸ್ಸೇ ಬೇರೆ. ನಾವು RCB ಪ್ರತಿ ವರ್ಷ ಕೂಡ ಈಗ 18ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಅದೇ ಜೋಶಲ್ಲಿದ್ದೀವಿ. ಅಭಿಮಾನಿಗಳ ಸಂಖ್ಯೆ ಡಬಲ್ ತ್ರಿಬಲ್ ಎಲ್ಲ ಜಾಸ್ತಿ ಆಗ್ತಾನೆ ಇದೆ. ಮೊನ್ನೆ ಇವೆಂಟ್ ಆಯಿತು, ಜರ್ಸಿ ಅನಾವರಣ. ಅದೇ ನಮ್ಗೆ ಉದ್ಘಾಟನಾ ಪಂದ್ಯ. ಅದೇ ಎಲ್ಲ RCBಗಳಿಗೆ ಇವತ್ತು ಕಣಕ್ಕಿಳಿತಾ ಇದ್ದಾರೆ. KKR ಜೊತೆಗೆ ಬ್ಯಾಡ್ ಪರ್ಫಾರ್ಮೆನ್ಸ್ ಇದೆ ನಮ್ದು, ಇಲ್ಲ ಅಂತ ಹೇಳಲ್ಲ. ಬಟ್ ಈ ಸರಿ ಇರೋದು ಹೊಸ ನಾಯಕ, ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು, ಹೊಸ ಆಟಗಾರರು. ಬಾಲಿಂಗ್, ಬ್ಯಾಟಿಂಗ್, ಆಲ್ರೌಂಡರ್ ಪಡೆ ಸಖತ್ತಾಗಿ ತೊಗೊಂಡಿದ್ದಾರೆ. ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗ್ ಟ್ರೈನಪ್ ಹೇಗಿದೆ ಅನ್ನೋದು ಒಂದ್ಸರಿ ನೋಡ್ಬೇಕನ್ಸುತ್ತೆ. ಬಟ್ ಒಂದು ಲೆಕ್ಕಾಚಾರದಲ್ಲಿ RCB ಈ ಸಲ ಕಪ್ ನಮ್ದೇನಾ ಅಂತ ಹೋದ್ರೆ ಖಂಡಿತವಾಗ್ಲೂ ಈ ಸರಿ ಅಂತೂ ಹೋಪ್ ಇಟ್ಕೋಬಹುದು. ಯಾಕಂದ್ರೆ ಪ್ರತಿ ಸರಿ ಎಲ್ಲೆಲ್ಲೋ ಮೈನಸ್ ಕಾಣಿಸ್ತಾ ಇತ್ತು. ತುಂಬಾ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿ ತೊಗೊಂಡ್ಬಿಡ್ತಿದ್ರು, ಇಲ್ಲ ಮಧ್ಯಮ ಕ್ರಮಾಂಕ ಲೂಸ್ ಆಗಿರ್ತಿತ್ತು, ಇಲ್ಲ ಅಂದ್ರೆ ಬಾಲಿಂಗ್ ಪಡೆ ಲೂಸ್ ಆಗಿರ್ತಿತ್ತು. ಬಟ್ ಈ ಸರಿ ಬ್ಯಾಟಿಂಗ್ ನಲ್ಲಿ ಕೊಹ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಆಟಗಾರರು ಕೂಡ ತಂಡವನ್ನ ಮುನ್ನಡೆಸುವಂತಹ ಒಂದು ಕೌಶಲ್ಯತೆ ಮತ್ತೆ ಆ ಒಂದು ಚಾಕಚಕ್ಯತೆ ಇದೆ. ಮತ್ತೆ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗುವಂತ ಆಟಗಾರರು, ಬಿಗ್ ಹಿಟ್ಟರ್ಸ್ಗಳಿದ್ದಾರೆ. ಮತ್ತೆ ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಬಿಗ್ ಇನ್ನಿಂಗ್ಸ್ನ ಕಟ್ಟುವಂತ ಆಟಗಾರರಿದ್ದಾರೆ. ಆಲ್ರೌಂಡರ್ಗಳು ಚೆನ್ನಾಗಿದ್ದಾರೆ. ಮತ್ತು ಬಾಲಿಂಗ್ ಪಡೆ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಸ್ಪಿನ್ ಅಸ್ತ್ರ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಒಬ್ಬರಿದ್ದಾರೆ, ಬಟ್ ಇಲ್ಲ ಅನ್ನಲ್ಲ. ಅವ್ರಿಗೆ ನಮ್ದು ಯಾಕಂದರೆ ಬೆಂಗಳೂರಿನಲ್ಲಿ ಮ್ಯಾಚ್ಗಳು ಜಾಸ್ತಿ ನಡೀತಾ ಇರೋದ್ರಿಂದ ನಮ್ಗೆ ಅವರು ಒಬ್ಬರಿಂದನೇ ಸಾಕಾಗುತ್ತೆ. ಮತ್ತು ಕೃಣಾಲ್ ಪಾಂಡ್ಯ ಅಂತ ಅನುಭವಿ ಆಟಗಾರ ಇರೋದ್ರಿಂದ ಒಂದು ಫುಲ್ ಪ್ಯಾಕ್ಡ್ ಟೀಮ್ ಅಂತೂ ಖಂಡಿತವಾಗ್ಲೂ ಇದೆ. ಬಟ್ KKRಗೆ ಹೋಲಿಸಿಕೊಂಡ್ರೆ T20 ಸ್ಪೆಷಲಿಸ್ಟ್ ಅವ್ರ ಹತ್ರ ಇರೋದು ಮೊದಲಿಂದನೂ. ಈ ಸೀಸನ್ ಏನು ನಂಬರ್ 1 ಸೀಸನ್ ಆರಂಭ ಆಯಿತು. ಮೊದಲ ಸೀಸನ್ನಲ್ಲೇ ನಾವು RCB ಮತ್ತು KKR ಜೊತೆ ಆಡಿದ್ವಿ. ಎಲ್ರಿಗೂ ಗೊತ್ತಿದೆ ಮೆಕಲಮ್ ಹೆಂಗೆ ಚೆಚ್ಚಿ ಬಿಸಾಕ್ಬಿಟ್ಟಿದ್ರು ನಮ್ಮನ್ನ ಅಂತ ಹೇಳಿ. 158 ರನ್ಗಳನ್ನು ಹೊಡೆದಿದ್ರೇನೋ. ಆ ಒಂದು 140 ರನ್ಗಳ ಸೋಲಿದೆಯಲ್ಲ, ಅದಾದ ನಂತರ ನಾವು ಮೊದಲ ಬಾರಿಗೆ IPL ಉದ್ಘಾಟನೆ ಪಂದ್ಯದಲ್ಲಿ ಭಾಗಿಯಾಗ್ತಾ ಇರೋದು. ಬಟ್ ಬಾಲಿಂಗ್, ಬ್ಯಾಟಿಂಗ್ ಎಲ್ಲ ಹೋಲಿಸಿಕೊಂಡ್ರೆ 50-50 ಎರಡೂ ಚಾನ್ಸಸ್ ಇದೆ. ಬಟ್ ಮಳೆನೂ ಇದೆ, ಮಳೆದು ನೋಡೋಣ ಆಮೇಲೆ ಮಾತಾಡೋಣ. ಎಸ್ ಮಂಜು, RCB ಅಂತ ಹೇಳಿದ್ರೆ ಹಬ್ಬ. ಬೆಂಗಳೂರಲ್ಲಿ ಆಗ್ತಾ ಇಲ್ಲ ಮ್ಯಾಚ್, ಆಗ್ತಾ ಇರೋಂಥದ್ದು ಕೋಲ್ಕತ್ತಾದಲ್ಲಿ. ಆದ್ರೂ ಕೂಡ ಇಲ್ಲೊಂಥರ ಖುಷಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಏನ್ ಎಕ್ಸ್ಪೆಕ್ಟ್ ಮಾಡಿದಿರ ಇವತ್ತಿನ ಮ್ಯಾಚ್ ಬಗ್ಗೆ? ಫಸ್ಟ್ನೇದಾಗಿ ಹೊಸ ಕ್ಯಾಪ್ಟನ್ಸಿ ನಮ್ಮ RCBಗೆ ಅವ್ರು ಯಾವ ಥರ ನಿಭಾಯಿಸ್ತಾರೆ. ಒಂದು ಹೆಂಗೆ ಅಂದರೆ ಈ ದೇಶಿ ಕ್ರಿಕೆಟ್ಗಳಲ್ಲಿ 4 ಜನ ಅಗ್ರಗಣ್ಯರು ಸೆಮಿಫೈನಲ್ಸ್ಗೆ ತಗೊಂಡೋದಂಥ ಆಟಗಾರರು ನಮ್ಮ RCBಲಿದ್ದಾರೆ. ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು. ಎಂತೆಂಥ ಪ್ಲೇಯರ್ಗಳಿದ್ದಾರೆ ಅಂತಂದರೆ ಎಲ್ಲಿ ಆರಿಸ್ಕೊಂಡಿದ್ದಾರೆ ನಮ್ಮ RCBಯವರು ಮುತ್ತುಗಳನ್ನ ಅನ್ನೋ ಥರ ಒಂದು ಮುತ್ತುಗಳನ್ನ ಜೋಡಿಸಿ ಒಂದು ಪ್ಲೇಯಿಂಗ್ 11 ರೆಡಿ ಮಾಡ್ಬೋದು. ದಿನೇಶ್ ಕಾರ್ತಿಕ್ ಅಂತ ದಿಗ್ಗಜರು ಏನಾದ್ರೂ ಪ್ಲೇಯಿಂಗ್ 11 ರೆಡಿ ಮಾಡಿ ಸ್ಟ್ರಾಂಗ್ ಪ್ಲೇಯಿಂಗ್ 11 ಬಿಡ್ಬೋದು ಇವತ್ತು KKR ಟೀಮ್ ಮೇಲೆ ಅಂತ ನನ್ನ ಹೋಪ್ ತುಂಬಾ ಇದೆ. ಅದರಲ್ಲೂ 18ನೇ ವರ್ಷ ನಮ್ಮ ಕೊಹ್ಲಿ 18ನೇ ಜೆರ್ಸಿ ನಂಬರು. ಸೊ ಏನು ಅಂತಂದ್ರೆ ಒಂಥರ ಹೆಂಗೆ ಅಂತಂದ್ರೆ ಒಂದು ಕಾಕತಾಳೀಯ ಹಿಸ್ಟ್ರಿನ ಏನೋ ಕ್ರಿಯೇಟ್ ಆಗ್ಬೋದು. ಪಾಟೀಲ್ ಸರ್ ಹೇಳ್ದಂಗೆ ಏನಾದರೂ ಒಂದು ಹೋಪ್ ಇಡ್ಬೋದು. ಅಂದ್ರೆ ಯಾವುದೇ ಕುಂದು ಕೊರತೆ ಇರಲ್ಲ. ಪ್ಯಾಕ್ಡ್ ಆಗಿ ಬಂದಿದೆ ಪ್ಲೇಯಿಂಗ್. ಮಿಡ್ಲ್ ಆರ್ಡರ್ ಆಗಿರ್ಬೋದು, ಓಪನರ್ ಆಗಿರೋದು, ಕೊನೆಯಲ್ಲಿ ಬರೋವಂಥ ಆರ್ಡರ್ಗಳು ಹೆಂಗಿದೆ ಅಂದರೆ ಅಚ್ಚುಕಟ್ಟಾಗಿದೆ. ಎಲ್ಲೂ ಕೊರತೆ ಕಾಣದೇ ಇರೋ ಥರ ಇದೆ. ಅದನ್ನ ನಿಭಾಯಿಸೋ ಜವಾಬ್ದಾರಿ ಪ್ಲೇಯರ್ಗಳ ಮೇಲೆ ಇರುತ್ತೆ. ಅದನ್ನ ನಡೆಸ್ಕೊಳ್ಳೋ ಜವಾಬ್ದಾರಿ ಏನಿದ್ರು ಟೀಮ್ ಮ್ಯಾನೇಜ್ಮೆಂಟು, ಕೋಚರು, ಪ್ಲೇಯಿಂಗ್ ಏನಿದೆಯೋ ಅದು ಚೆನ್ನಾಗಿ ಆಡಬೇಕು. ಯಾಕೆಂದರೆ ನಮ್ಮದು ಸರ್ ಹೇಳ್ದಂಗೆ ಬ್ಯಾಡ್ ಪರ್ಫಾರ್ಮೆನ್ಸು ಇದೆ. ತುಂಬ ಲೋಯೆಸ್ಟ್ ಪ್ರೈಸಲ್ಲೂ ನಾವು ಅವ್ರು ನಮ್ಮನ್ನು ಕಟ್ಟಾಕಿದ್ದಾರೆ. ಅದೇ ಥರನೇ ನಾವು ಅವ್ರನ್ನ ರಿವೆಂಜ್ ತೊಗೊಂಡಿದ್ದೀವಿ. ತುಂಬ ಮ್ಯಾಚ್ಗಳಲ್ಲೂ ರಿವೆಂಜ್ ತೊಗೊಂಡಿದ್ದೀವಿ. ಸಿರಾಜ್
ಸಿರಾಜು ಚೆನ್ನಾಗಿ ಆಡಿದ್ರು. ಈಗ ನಮಗೆ ರೀಪ್ಲೇಸ್ ಆಗಿ ಭುವನೇಶ್ವರ್ ಕುಮಾರ್ ಇದ್ದಾರೆ, ಹೆಂಗೆ ಯಾಜಲ್ವುಡ್ ಇದ್ದಾರೆ, ಮತ್ತೆ ಆಮೇಲೆ ರೊಮಾರಿಯೋ ಶೆಫರ್ಡ್, ಮತ್ತೆ ನಮ್ಮ ಯಶ್ ದಯಾಳ್ ಇದ್ದಾರೆ, ರೊಮಾರಿಯೋ ಶೆಫರ್ಡ್ ಇದ್ದಾರೆ, ಆಲ್ರೌಂಡರ್ ಪ್ಲೇಯರ್ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ, ಮಾಜಿ KKR ಪ್ಲೇಯರ್ ಸುಯೇಶ್ ಶರ್ಮಾ ನಮ್ಮ RCB ಇದ್ದಾರೆ. ಅದು ನಮ್ಗೆಲ್ಲೋ ಒಂದ್ ಕಡೆ ಪ್ಲಸ್ ಆಗುವಂತ ಚಾನ್ಸಸ್ ಬಹಳ ಇದೆ. ಯಾಕಂದ್ರೆ ಅವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತುಂಬಾ ಮ್ಯಾಚ್ಗಳಲ್ಲಿ ಇಂಪ್ಯಾಕ್ಟ್ ಮಾಡಿರುವಂತ ವ್ಯಕ್ತಿ ಸುಯೇಶ್ ಶರ್ಮಾ. ಸೊ ಆ ವ್ಯಕ್ತಿ ನಮ್ಮಲ್ಲಿ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ಒಂದೇನೋ ಇಂಪ್ಯಾಕ್ಟ್ ಮಾಡ್ಬೋದು ಓಪನಿಂಗ್ ಮ್ಯಾಚ್ ಅಲ್ಲಿ ಅಂತ ಹೇಳ್ಬೋದು. ಎಸ್ ಪಾಟೀಲ್, ಈಗ ಎರಡೂ ತಂಡಗಳನ್ನ ನೋಡ್ತಾ ಹೋಗೋದಾದ್ರೆ ಆಗ್ಲೇ ನೀವು ಹೇಳ್ತಾ ಇದ್ರಿ KKR ನೋಡಿದ್ರೆ T20 ಸ್ಪೆಷಲಿಸ್ಟೇ ಆ ಟೀಮ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಇತ್ತ ನಾವು RCB ಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಯಾರಾದ್ರೂ ನೆಲ ಕಚ್ಚಿ ನಿಲ್ತ್ರು ಅಂತ ಹೇಳಿದ್ರೆ ಫಿಲ್ಸಾರ್ಟ್ ಅಥವಾ ಕೊಹ್ಲಿ, ಲಿವಿಂಗ್ಸ್ಟನ್ ಯಾರಾದ್ರೂ ಒಬ್ರು ನೆಲ ಕಚ್ಚಿ ನಿಲ್ತ್ರು ಅಂತ ಹೇಳಿದ್ರೆ ಆ ಪಂದ್ಯದ ಗತಿಯನ್ನೇ ಬದಲಾಯಿಸ್ಬಿಡ್ತಾರೆ. ಅಂತ ಸ್ಟ್ರಾಂಗೆಸ್ಟ್ ಟೀಮ್ ನಮ್ಮ RCB ಕೂಡ. ಎರಡೂ ತಂಡಗಳ ಬಲಾಬಲವನ್ನ ಹೇಳ್ತಾ ಹೋಗೋದಾದ್ರೆ ಪಾಟೀಲ್, ಒಂದು ಬಲಾಬಲ ಅಂತ ಅಂದ್ರೆ ಸ್ಟ್ರಾಂಗ್ ಯಾವ್ದ್ರಲ್ಲಿ ಇದೀವಿ ಅಂತ ಅಂದ್ರೆ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಇದೆ. ಅವ್ರದ್ದು ಬಾಲಿಂಗ್ ಇರ್ಬೋದು, ಸ್ಪಿನ್ ಅಸ್ತ್ರ ಚೆನ್ನಾಗಿರ್ಬೋದು, ಬಟ್ ನಮ್ದು ಬ್ಯಾಟಿಂಗ್ ಹೆಂಗಿದೆ ಅಂದ್ರೆ ಒಬ್ಬರ ನಂತರ ಒಬ್ಬರು ಘಟಾನುಘಟಿಗಳು ನೋಡಿ. ಫಿಲ್ ಸಾಲ್ಟ್ ಓಪನಿಂಗ್ ನಲ್ಲಿ ಅತ್ಯದ್ಭುತವಾಗಿ ಆಡ್ತಾರೆ. ಸ್ಟ್ರೈಕ್ ರೇಟ್ 150-170 ಮೇಲೇನೆ ಇರುತ್ತೆ. ಅವ್ರ ಜೊತೆಗೆ ಕೊಹ್ಲಿ ಅಂತ ಆಟಗಾರರಿದ್ದಾಗ ಖಂಡಿತವಾಗ್ಲೂ ಓಪನಿಂಗ್ ಪಾರ್ಟ್ನರ್ಶಿಪ್ ಭರ್ಜರಿಯಾಗಿ ಬರೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಪಟೇದಾರ್, ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ ಮಧ್ಯಮ ಕ್ರಮಾಂಕವನ್ನ ಅತ್ಯದ್ಭುತವಾಗಿ ನಿಭಾಯಿಸಬಲ್ಲಂತ 3 ಆಟಗಾರರು. ಸ್ಪಿನ್ ಅಸ್ತ್ರವನ್ನ ಅತ್ಯದ್ಭುತವಾಗಿ ಯಾವ ಆಟಗಾರರು ಈ IPL ಸೀಸನ್ನಲ್ಲಿ ಯಾರು ಅಷ್ಟು ಚೆನ್ನಾಗಿ ಆಡಲ್ಲ ಪಟೇದಾರ್ ಥರ, ಅಷ್ಟು ಚೆನ್ನಾಗಿ ಸ್ಪಿನ್ನನ್ನು ಇದನ್ನು ಮಾಡ್ತಾರೆ. ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ ಮಧ್ಯಮ ಕ್ರಮಾಂಕವನ್ನು ಕೆಳಗಡೆ ರನ್ ರೇಟ್ನ ಕೆಳಗಡೆ ಬೀಳಿಸ್ದಂಗೆ ಬಿಗ್ ಸ್ಕೋರ್, ಬಿಗ್ ಹಿಟ್ಗಳನ್ನು ಮಾಡುವಂತಹ ಒಂದು ಚಾಕಚಕ್ಯತೆ ಇದೆ. ಇನ್ನು ನಮಗೆ ಫಿನಿಶಿಂಗ್ ಹಂತದಕ್ಕೆ ಬಂದರೆ ಇಲ್ಲಿ ಬೆತೆಲ್ ತೊಗೋಬೇಕಾ ಅಥವಾ ಡೆವಿಡ್ ತೊಗೋಬೇಕಾ ಈ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ನನ್ನ ಪ್ರಕಾರ ಬೆತೆಲ್ ಅತ್ಯದ್ಭುತವಾದಂಥ ಆಯ್ಕೆ. ಯಾಕಂದರೆ ಆತನ ಒಂದು ಏನು ಫಿನಿಶಿಂಗ್ ಹಂತ ಒಂದು 5 ಓವರ್ ಸಿಕ್ಕರೆ ಒಂದು ಅದರಲ್ಲಿ 80-100 ರನ್ಗಳ ಗಳಿಸುವಂಥ ಆಟಗಾರ. ಡೆವಿಡ್ ಕೂಡ ಹಾಗೆ ಇದ್ದಾರೆ, ಬಟ್ ಅವ್ರಿಗಿಂತ ಬೆಟರ್ ನಾನು ಇವರು ಅಂತ ಹೇಳ್ತೀನಿ. ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚ್ತಾರೆ. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ನಮಗೆ ಅನುಭವ ತುಂಬ ಚೆನ್ನಾಗಿದೆ. ಭುವನೇಶ್ವರ್ ಕುಮಾರ್, ಹ್ಯಾಜಲ್ವುಡ್ ಆಗಿರ್ಬೋದು, ಆಮೇಲೆ ಸ್ವಪ್ನಿಲ್ ಸಿಂಗ್ ನಮ್ಮ ಕಳೆದ ಬಾರಿ ತುಂಬ ಚೆನ್ನಾಗಿ ಬೌಲಿಂಗ್ ಹಾಕಿದ್ದಾರೆ. ಅವ್ರ ಬದಲಾಗಿ ಸುಯೇಶ್ ಶರ್ಮಾ ಆಡ್ತಾರೆ, ಅವ್ರನ್ನ ತಗೋತಾರೆ ಗೊತ್ತಿಲ್ಲ. ಅದ್ರ ಜೊತೆಗೆ ನಮಗೆ ಯಶ್ ದಯಾಲ್, ಯಾರು ಮರೆಯಕ್ಕೆ ಸಾಧ್ಯ ಆ ಒಂದು CSK ಪಂದ್ಯವನ್ನ. ಅದೇ ನಮಗೆ ವರ್ಲ್ಡ್ ಕಪ್ ತಂದು ಕೊಟ್ಟಂಗೆ, IPL ಕಪ್ ಅಲ್ಲ ವರ್ಲ್ಡ್ ಕಪ್ ತಂದು ಕೊಟ್ಟಷ್ಟು RCB ಅವ್ರಿಗೆ ಖುಷಿ ಅದು. ಅಂತಹ ಆಟಗಾರ ಇದ್ದಾರೆ. ಬಾಲಿಂಗ್ ನಲ್ಲಿ ಈ ಸರಿ ನನಗೆ ಕನ್ಫ್ಯೂಷನ್ ಇಲ್ಲ. ನನಗೆ ಪ್ರತಿ ಸರಿ 17 ಸೀಸನ್ ಅಲ್ಲಿ ಏನಿತ್ತು ಅಂದ್ರೆ ಒಂದು 16 ಕೋಟಿ 17 ಕೋಟಿ ಹಿಂಗೆ ಒಂದು 4 ಜನರನ್ನ ತಗೊಂಡು ಬಾಲಿಂಗ್ ನ ತುಂಬಾ ವೀಕ್ ಮಾಡ್ತಿದ್ರು. ಬಟ್ ಈ ಸರಿ ಭುವನೇಶ್ವರ್ ಕುಮಾರ್, ಹ್ಯಾಜಲ್ವುಡ್, ಯಶ್ ದಯಾಳ್, ಸ್ವಪ್ನಿಲ್ ಸಿಂಗ್ ಇವರಿಗೆ ಕೃಣಾಲ್ ಪಾಂಡ್ಯ ಅಥವಾ ಡೆವಿಡ್ ಇಂಥವರೆಲ್ಲ ಸಾಥ್ನ ಕೊಡ್ತಾ ಇರುವಾಗ ನನಗೆ ಈ ಸರಿ ಬ್ಯಾಟಿಂಗ್ ಜೊತೆಗೆ ಬಾಲಿಂಗು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು KKR ಬಂತಂದ್ರೆ ಖಂಡಿತವಾಗ್ಲೂ ಅವರ ಸ್ಪಿನ್ ದಾಳಿ ಅಂತೂ ಚೆನ್ನಾಗಿದೆ. ವರುಣ್ ಚಕ್ರವರ್ತಿ ನೋಡಿದ್ರಿ ನೀವು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಂಥ ಅದ್ಭುತವಾದಂಥ ಬೌಲಿಂಗನ್ನು ಮಾಡಿದ್ರು. ಸುನಿಲ್ ನಾರಾಯಣ್ ಅಂತಹ ಬೌಲರ್ ಇದ್ದಾಗ ಆ ನೇಮ್ಗಳೇ ಒಂದು ಸ್ವಲ್ಪ ಎಲ್ಲೋ ಬ್ಯಾಟ್ಸ್ಮನ್ಗಳನ್ನು ಕಾಡುತ್ತೆ. ಅಂತಹ ಆಟಗಾರಿದ್ದಾರೆ. ಡಿಕಾಕ್ನಂಥ ಆಟಗಾರ, ರಹಾನೆ ಆಸ್ ಅ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಕಳೆದ ಸೀಸನ್ನಲ್ಲಿ ಅತ್ಯದ್ಭುತವಾಗಿ ಆಡ್ತಾ ಇದ್ರು. ಒಂದು 4-5 ಸೀಸನ್ನಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನಮಗೆ ಗೊತ್ತೇ ಇದೆ. ರಘುವಂಶಿನ ಆಡಿಸ್ತಾರ ಇಲ್ಲೋ ನೋಡಬೇಕು. 13-14 ವರ್ಷದ ಆಟಗಾರ. ರಿಂಕು ಸಿಂಗ್, ಆಂಡ್ರೂ ರಸೆಲ್ ಅಂತ ಫಿನಿಷರ್ ಅಂತ ಇದ್ದಾಗ ಆ ತಂಡಕ್ಕೆ ಭಯನೇ ಇರೋದಿಲ್ಲ. ಅದಕ್ಕೆ ಆ ತಂಡ ಈ ತರ ಇರಬೇಕು. ರಿಂಕು ಸಿಂಗ್ ಎಂತೆಂಥ ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದಾರೆ. ಯಶ್ ದಯಾಳ್ ನೆನಪಿಸ್ಕೋಬೇಕು, ಅಪೋಸಿಟ್ ಅಲ್ಲೇ ಇದ್ದಾರೆ ಇವತ್ತು. ಬಟ್ ಅದನ್ನ ಉಲ್ಟಾ ಮಾಡ್ಬೇಕು ಇವತ್ತು. ಆಂಡ್ರೂ ರಸೆಲ್ ಓಕೆ. ಆಮೇಲೆ ಇವ್ರ ಕಡೆ ಬೌಲಿಂಗ್ ಚೆನ್ನಾಗಿದೆ. ರಮಣ್ದೀಪ್ ಸಿಂಗ್ ಆಗಿರ್ಬೋದು, ಜಾನ್ಸನ್ ಆಗಿರ್ಬೋದು, ವರುಣ್ ಅರೋರಾ ಆಗಿರ್ಬೋದು, ಹರ್ಷಿತ್ ರಾಣಾ ಚೆನ್ನಾಗಿದೆ. ಎರಡು ತಂಡಗಳ ಟಕ್ಕರ್ ಕೊಡುತ್ತೆ, 100% ಟಕ್ಕರ್ ಕೊಡುತ್ತೆ. ಕೆಲವೊಬ್ರು ಅಂತ ಇದ್ದಾರೆ, ನಮ್ದು ಕೋಲ್ಕತ್ತಾದಲ್ಲಿ ಅಷ್ಟರ ಮಟ್ಟಿಗೆ ಅಷ್ಟು ವಿನ್ ಆಗಿಲ್ಲ, ನಾವು ಕೋಲ್ಕತ್ತಾ ಜೊತೆಗೆ ಅಷ್ಟು ವಿನ್ ಆಗಿಲ್ಲ, ಬೇರೆ ಕಡೆ ಆಡದಲ್ಲೂ ಕೂಡ ಸೋಲ್ ಜಾಸ್ತಿ ಬಂದಿದೆ. ಬಟ್ ಹಾಗಲ್ಲ, ಈ ತಂಡನೇ ಬೇರೆ, ಈ ಸೀಸನ್ನೇ ಬೇರೆ. ಸಾಕಷ್ಟು ನಿಯಮಗಳ ಬದಲಾವಣೆಗಳಾಗಿದ್ದಾವೆ, ಆಟಗಾರರ ಬದಲಾವಣೆ ಆಗಿದೆ. ಈ 10ನೇ ಸೀಸನ್ನಲ್ಲಿ 5 ಕ್ಯಾಪ್ಟನ್ಗಳ ಬದಲಾವಣೆ. ಕಳೆದ ಸೀಸನ್ ಇವ್ರಿಗೆ ಟ್ರೋಫಿ ತಂದು ಕೊಟ್ಟಂತಹ ಒಬ್ಬ ಕ್ಯಾಪ್ಟನ್ ಈ ತಂಡದಲ್ಲಿಲ್ಲ. ಅವೆಲ್ಲ ಮೈನಸ್ಗಳು ಕಾಡಿಸುತ್ತೆ. ನಮ್ಮಲ್ಲೂ ಮೈನಸ್ಗಳಿದ್ದಾವೆ, ಅವರಲ್ಲೂ ಮೈನಸ್ಗಳಿದ್ದಾವೆ. ಬಟ್ ಸೀಸನ್ ಆರಂಭದಲ್ಲಿ ಅದನ್ನು ಯಾರು ಉತ್ತಮವಾಗಿ ತಗೋತಾರಲ್ಲ, ಸೀಸನ್ ಆರಂಭ ಚೆನ್ನಾಗಾದ್ರೆ ಖಂಡಿತವಾಗ್ಲೂ ಅಂತ್ಯನೂ ಚೆನ್ನಾಗಾಗುತ್ತೆ. ವೆಲ್ ಪಾಟೀಲ್, ವೆಲ್ ಮಂಜು, ಇನ್ನೊಂದು ಕಡೆಯಲ್ಲಿ ಈ ಬಾರಿ RCBಯಲ್ಲಿ ಬ್ರಿಟಿಷ್ ಪ್ಲೇಯರ್ಗಳೇ ತುಂಬಿಕೊಂಡಿದ್ದಾರೆ. ಇವರು ಫಾರ್ಮ್ ನಲ್ಲಿ ಇಲ್ಲ. ಇದು RCB ತಂಡಕ್ಕೆ ಹಿನ್ನಡೆ ಆಗಬಹುದು ಎನ್ನುವುದಾಗಿ ಚರ್ಚೆಗಳಾಗ್ತಾ ಇವೆ. ಅಷ್ಟೇ ಅಲ್ಲದೆ ಕಳೆದ ಬಾರಿ ನಾವು ನೋಡಿದ್ವಿ, ಕಳೆದ ಸೀಸನ್ ನಲ್ಲಿ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಜಾಸ್ತಿ ಇದ್ರು. ಅದಕ್ಕಿಂತ ಮುಂಚಿತವಾಗಿ ನ್ಯೂಜಿಲೆಂಡ್ ಪ್ಲೇಯರ್ಸು RCBಯಲ್ಲಿ ಜಾಸ್ತಿ ಇದ್ರು. ಹೀಗೆ ಒಂದೊಂದು ಇಂಟರ್ನ್ಯಾಷನಲ್ ಪ್ಲೇಯರ್ಸೇ ನಮ್ಮ ತಂಡದಲ್ಲಿ ಜಾಸ್ತಿ ಆಗಿ
ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಬ್ರಿಟಿಷ್ ಪ್ಲೇಯರ್ಸ್ ಡ್ಯಾಮೇಜ್ ಮಾಡ್ತಾರಾ ಪ್ಲಸ್ ಆಗ್ತಾರಾ RCBಗೆ? ಪ್ರತಿಯೊಂದು ದೇಶದವರು ನಮ್ಮ RCB ಬಂದು ಆಡಿ ಮುಂದೆ ಹೋಗಿರುವಂತ ವ್ಯಕ್ತಿಗಳೇ ತುಂಬಾ. ಇಡೀ ವರ್ಲ್ಡ್ ಅಲ್ಲಿ ಏನ್ ಟೀಮ್ಗಳಿದಾವೆ, ಇಂಟರ್ನ್ಯಾಷನಲ್ ಟೀಮ್ ಏನಿದಾವೆ, ಯಾರಾದ್ರೂ ಈ ಬೆಸ್ಟ್ ಪ್ಲೇಯರ್ ಬೆಸ್ಟ್ ಟೀಮ್ ಅಂತ ಯಾರಾದ್ರೂ ಹೇಳಿದ್ರೆ ಇವನ್ ಪ್ರತಿಯೊಬ್ಬರು RCB ದ ಬೆಸ್ಟ್ ಟೀಮ್ ಅಂತ ಹೇಳ್ತಾರೆ ಇಡೀ ವರ್ಲ್ಡ್ ಅಲ್ಲೇ. ಅಂಥದ್ರಲ್ಲಿ ಬಂದು ಆಡ್ತಾರೆ ಅಂತಂದ್ರೆ, ಈ ಹಿಂದೆ ನಾನು ಕೆಲವೊಂದು ನ್ಯೂಸ್ಗಳು ಕೇಳಿದೆ, ಜಾಕಬ್ ಬೆಥೆಲ್ ಬರಲ್ಲ ಅಂದ್ರು, ಜೇಸ್ ಹೆಜಲ್ವುಡ್ ಬರಲ್ಲ ಅಂತಂದ್ರು, ಏನೋ ಆಗಿದೆ, ಇಂಜುರಿ ಆಗಿದೆ. ಸೊ ಆ ವ್ಯಕ್ತಿಗಳು ಬಂದಿದ್ದಾರೆ. ನನಗೆ ಬೆಥೆಲ್, ಪಾಟೀಲ್ ಸರ್ ಹೇಳ್ದಂಗೆ ಬೆಥೆಲ್ನ ಆಡ್ಸೋದು ಬೆಟ್ರು. ಯಾಕಂದ್ರೆ ಟೀಮ್ ಡೇವಿಡ್ ಆಲ್ರೆಡಿ RCB ಇದ್ದಂಥ ವ್ಯಕ್ತಿ. ಕೆಲವೊಂದು ಮ್ಯಾಚ್ಗಳಲ್ಲಿ ಮೈನಸ್ ಆಗಿದ್ದಾರೆ, ಕೆಲವೊಂದು ಮ್ಯಾಚಲ್ಲಿ ಪ್ಲಸ್ ಆಗಿದ್ದಾರೆ. ಅದ್ ಬಿಟ್ರೆ ಹೆಜಲ್ವುಡ್ ಸಹ ನಮ್ಮ RCBಯ ಟ್ರಂಪ್ ಕಾರ್ಡ್ ಅಂತಾನೆ ಹೇಳ್ಬೋದು. ಹೆಂಗಿದೆ ಅಂತಂದ್ರೆ, ಲಿವಿಂಗ್ ಸ್ಟೋನು ಪಂಜಾಬ್ ಟೀಮಲ್ಲಿ ಆಡ್ಲಿಲ್ಲ, ನಮ್ಮ ಟೀಮಲ್ಲಿ ಕ್ಲಿಕ್ ಆಗ್ಬೋದು. ಫಿಲಿಪ್ಸ್ ಸಾಲ್ಟ್ ಸಖತ್ತಾಗಿ ಆಡ್ತಾರೆ, ಓಪನರ್ ಚೆನ್ನಾಗಿದೆ. ಕೊಹ್ಲಿದು ಸಾಲ್ಟ್ದು ಕಾಂಬಿನೇಷನ್ ಚೆನ್ನಾಗಿದೆ. ಒಬ್ರು ಬಿರುಸಿನ ಆಟ ಆಡ್ಬೇಕಾದ್ರೆ ಒಬ್ರು ಕಚ್ಕೊಂಡು ಆಡೋ ಅಂತ ವ್ಯಕ್ತಿ ಚೆನ್ನಾಗಿದೆ. ಹೆಂಗಿದೆ ಅಂದ್ರೆ ಪ್ಲೇಯಿಂಗ್ 11 ಹೆಂಗ್ ಮಾಡ್ಬೋದು ಅಂತಂದ್ರೆ, ಸಾಲ್ಟು, ಕೊಹ್ಲಿ, ಪಟ್ಟಿದಾರು, ಅದಾದ್ಮೇಲೆ ಬೆಥೆಲ್ ಬಂದ್ರೆ ಬರ್ಬೋದು. ಹೆಂಗಿದೆ ಟೋಟಲ್ ಆಗಿ ಸೂಪರ್ ಆಗಿದೆ ಟೀಮು. ಇಂಗ್ಲಿಷ್ ಪ್ಲೇಯರ್ಗಳು ಮಿಂಚೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ಅದರಿಂದ ಪ್ಲಸ್ ಇದೆ, ಮೈನಸ್ ಗಳನ್ನೇ. ಅವರು ಓಕೆ ಫಾರ್ಮ್ ನಲ್ಲಿ ಇಲ್ಲ, ಯಾವ ಹಂತದಲ್ಲಿ ಫಾರ್ಮ್ ನಲ್ಲಿ ಇಲ್ಲ. ಏಕದಿನಕ್ಕೂ ಟೆಸ್ಟ್ಗೂ T20ಗೂ ತುಂಬಾ ವ್ಯತ್ಯಾಸ ಇದೆ. ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದನ್ನ ತಗೊಂಡ್ಬಂದು ನಾವು ಇಲ್ಲಿ ತಗೊಳಕ್ ಆಗೋದಿಲ್ಲ. ಹಂಗಂತ ಹೇಳಿದ್ರೆ ನಮ್ ಧೋನಿ 4-5 ವರ್ಷ ಆಯ್ತು ಎಲ್ಲ ಇಂಟರ್ನ್ಯಾಷನಲ್ ಇಂದ ನಿವೃತ್ತಿ ತಗೊಂಡಿದ್ದಾರೆ, ಅವ್ರು ಆಡ್ತಾ ಇದ್ದಾರೆ. ಓಕೆನಾ? ಅಂತದ್ರಲ್ಲಿ ಇವ್ರು ಆಡ್ತಾ ಇರೋರು, ಪ್ರೆಸೆಂಟ್ ಅಲ್ಲಿ ಇರೋರು, ಮತ್ತೆ ವರ್ಲ್ಡ್ ಬೆಸ್ಟ್ ಪ್ಲೇಯರ್ಸ್ ಇವರು. ಓಕೆ, ಫಿಲ್ ಸಾಲ್ಟ್ ನಂತ ಆಟಗಾರನ ನಾವು ಹಗುರವಾಗಿ ಪರಿಗಣಿಸಕ್ ಆಗತ್ತಾ? ಎಂತೆಂತ ಮ್ಯಾಚ್ ನ ಗೆಲ್ಲಿಸಿದಂತ ಆಟಗಾರ. ಓಪನಿಂಗ್ ಸ್ಲಾಟ್ ನಲ್ಲಿ ಯಾವ ಬೌಲರ್ ಇದ್ರು ಕೂಡ ತಿನ್ಕಾಡಿ ಸಿಕ್ಕಾಪಟ್ಟೆ ಹೊಡಿತಾರೆ. ಇನ್ ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಬೆಥೆಲ್ ಎಂತ ಈಗಿನ ಒಳ್ಳೆ ಈ ಯಂಗ್ ಪ್ಲೇಯರ್ಸ್ ಬರ್ತಾ ಇದಾರಲ್ಲ, ಅದರಲ್ಲೇ ಬೆಸ್ಟ್ ಪ್ಲೇಯರು ಬೆಥೆಲ್. ಅದ್ಭುತವಾಗಿ ಬೌಲಿಂಗ್ ಕೂಡ ಮಾಡ್ತಾರೆ, ಸ್ಪಿನ್ ಬೌಲಿಂಗ್ ಇದೆ, ಬ್ಯಾಟಿಂಗ್ ಫಿನಿಷರ್, ಆಸ್ ಅ ಫಿನಿಷರ್ ಆಗಿ ತುಂಬಾ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಹೆಸರು ಮೇಲೆ ಹೋಗೋದಕ್ಕಾಗೋದಿಲ್ಲ. T20 ಏನು ಅಂತಂದ್ರೆ ಒಂದ್ ಕ್ಲಿಕ್ ಅಷ್ಟೇ. ಆ ಒಂದ್ ಕ್ಲಿಕ್ ಅಲ್ಲಿ ಕ್ಲಿಕ್ ಆದ್ರು ಅಂತಂದ್ರೆ ಆ ತಂಡದ ಗತಿಯನ್ನೇ ಬದಲಾಯಿಸ್ತಾರೆ. 100% ಇಂಗ್ಲಿಷ್ ಆಟಗಾರರು ಈ ಸರಿ RCB ಕಪ್ ತಂದು ಕೊಟ್ರೆ ಅದೇ ಒಂದು ಅದೃಷ್ಟ. ಅದ್ರಲ್ಲೂ ನಮ್ ಕೊಹ್ಲಿ ಇದ್ದಾಗ ಬೇರೆ ಯಾಕೆ ಚಿಂತೆ, ನಾವು ಹಂಗ ಅನ್ಬೋದು. ಕೆಲವೊಬ್ರು ಅಂತಾರೆ ಕೊಹ್ಲಿ ಮೇಲೆ ಬಹಳ ಒತ್ತಡ, ಕೊಹ್ಲಿ ಮೇಲೆ ಹೌದಪ್ಪ, ಇಡೀ RCB ಅಭಿಮಾನಿಗಳ ಬಳಗ ನಿಂತಿರೋದೇ ಕೊಹ್ಲಿ ಮೇಲೆ. ಆತನ ಆಡಿದ್ರಂತೂ ಇಡೀ ಜಗತ್ತೆ ಗೆದ್ದಂಗೆ. ಅವ್ರ ಜೊತೆಗೆ ಇವ್ರು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಈ ಒಂದು IPL ಟ್ರೋಫಿನೂ ಗೆಲ್ತೀವಿ 100%. ಪಾಟೀಲ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅನ್ಬಾಕ್ಸ್ ಈವೆಂಟ್ ಅಲ್ಲಿ ಕನ್ನಡದ ಬಗ್ಗೆ ವರ್ಣನೆ ಮಾಡಿದ್ರು, ಹಾಡುಗಳನ್ನ ಹಾಡಿದ್ರು, ಕನ್ನಡ ಬಾವುಟವನ್ನ ಪ್ರದರ್ಶನ ಮಾಡಿದ್ರು. ಟೀಮ್ ಅಲ್ಲಿ ಕನ್ನಡಿಗರು ಇರ್ತಾರೆ ಇವತ್ತು? ಸರ್, ನನ್ನ ಪ್ರಕಾರ ಪಡಿಕಲ್ಗೆ ಒಂಥರ ಹೆಂಗೆ ಅಂದ್ರೆ ಒಂದು ಲಕ್ಕಿ ಚಾರ್ಮ್ ನೋಡಿ. ಬೇರೆ ಟೀಮ್ ಅಲ್ಲಿ ಹೋದ್ರು, RR ಅಲ್ಲಿ ಆಡಿದ್ರು, ಅಲ್ಲೂ ಏನು ಫಾರ್ಮಲ್ ಕ್ಲಿಕ್ ಆಗ್ಲಿಲ್ಲ. ಈ ಕಡೆ LSC ಆಡಿದ್ರು. ಪಡಿಕಲ್ ಏನ್ ಗೊತ್ತಾ, ಒಳ್ಳೆ ಆಟಗಾರ. ಬಟ್ ಏನ್ ಗೊತ್ತಾ, ಒಂದ್ ಸ್ವಲ್ಪ ಸ್ಟ್ರೈಕ್ ರೇಟ್ ಪ್ರಾಬ್ಲಮ್ಸ್ ಇದೆ. ಬಟ್ ಹಾಗಂತ ಹೇಳಿ ನಾವು ಫಿಲ್ ಸಾಲ್ಟ್ ಜಾಗದಲ್ಲಿ ಅವ್ರನ್ನ ಆಡ್ಸೋದಕ್ಕಾಗಲ್ಲ. ಈಗ ಕನ್ನಡಿಗರು ಆಡ್ಬೇಕು, ಆಡಿ ಎಲ್ಲ ಫೇಮಸ್ ಆಗ್ಲಿ, ನಮ್ಗೆ ದೊಡ್ಡ ಖುಷಿ. ಕನ್ನಡಿಗರೇ ನಮ್ಮ ಕನ್ನಡ ಟೀಮ್ ನಲ್ಲಿ ಇರೋದು. ಬಟ್ ಈಗ ಅಂತ ಪರಿಸ್ಥಿತಿ ಇಲ್ಲದೆ ಇರುವಾಗ ನಮ್ಮ ಆಟಗಾರರಿಗೆ, ಈಗ ನೋಡಿ ನಮ್ಮ ಮನೆಯಲ್ಲಿ ಇರೋರಿಗೆ ನಾವು ಮೊದಲು ಇದೇ ವಿಚಾರವಾಗಿ ನಾನು ಮಾತನಾಡ್ತೀನಿ. ಗಮನಿಸ್ತಾ ಇರುವುದು ವೀಕ್ಷಕರೇ, ಕನ್ನಡಿಗರ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. RCB ಇವತ್ತು ಮುಖಾಮುಖಿ ಆಗ್ತಾ ಇರುವಂತದ್ದು KKR ಎದುರು. ನಮ್ಮ ತಂಡ ಬಲಿಷ್ಠವಾಗಿದೆ, ಆ ತಂಡವೂ ಕೂಡ ಸ್ಟ್ರಾಂಗ್ ಆಗಿದೆ. ಇತ್ತ ಪ್ಲೇಯಿಂಗ್ 11 ಅಲ್ಲಿ ಇವತ್ತು ಕನ್ನಡಿಗರು ಆಟ ಆಡ್ತಾರಾ ಅಂತೇಳಿ ನಾನು ಪಾಟೀಲ್ ಆಗ್ಲೇ ಕೇಳ್ತಾ ಇದ್ದೆ. ಪಾಟೀಲ್ ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಒಂದು ಪಡಿಕಲ್ ನಂತ ಆಟಗಾರನ ಆಡಿಸ್ಬೇಕು. ಓಪನಿಂಗ್ ಸ್ಲಾಟ್ ನಲ್ಲಿ ಆತ ಒಳ್ಳೆ ಫಿಟ್ ಆಗಿ ಕೂತ್ಕೋತಾನೆ. ಬಟ್ ಇಲ್ಲಿ ಸ್ಲಾಟ್ ಇಲ್ವೇ. ಫಿಲ್ ಸಾಲ್ಟ್ ಇರ್ಬೋದು, ಕೊಹ್ಲಿ ಇರ್ಬೋದು, ಇವರಿಬ್ರು ಇದ್ದಾಗ ಅವ್ರನ್ನ ಆಡ್ಸೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಪಡಿಕಲ್ದು ಒಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಕಡಿಮೆ ಇರೋದ್ರಿಂದ ನಮಗೆ ಈಗಿನ IPL ಅಂತ ಹೋದ್ರೆ 200 ಮೇಲೆ ನಮಗೆ ರನ್ ಬೇಕು. ನೀವು 6 ಓವರಲ್ಲಿ 40-45 ಇಷ್ಟು ರನ್ ಬಂತಂದ್ರೆ ನಮಗೆ ಕಷ್ಟ ಆಗತ್ತೆ. ಆ ಒಂದು ಕಾರಣಕ್ಕಾಗಿ ಪಡಿಕಲ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ ನನಗೆ ಇಲ್ಲಿ ಇದನ್ನ ಮಾಡಕ್ಕೆ. ಮನೋಜ್ ಬಾಂಡ್ಗೆ ಒಳ್ಳೆ ಆಯ್ಕೆ, ಖಂಡಿತವಾಗ್ಲೂ ಅವ್ರಿಗೆ ಆಯ್ಕೆ, ಒಂದು ಅವಕಾಶ ಈ ಸರಿನಾದ್ರೂ ಕೊಡ್ಬೇಕು. ಪ್ರತಿ ಸರಿ ಬರ್ತಾರೆ, ಪ್ರತಿ ಸರಿ ತಗೋತಾರೆ, ಆದ್ರೆ ಪಾಪ ಬೆಂಚ್ ಕಾಯೋದೇ ಡ್ಯೂಟಿ ಆಗುತ್ತೆ. ಮೊನ್ನೆ ಒಂದು ಗೇಮ್ ಆಡ್ಸಿದ್ರು, ಯಾರು 6 ಹೊಡಿತಾರೆ ಅಂತ ಹೇಳಿದಾಗ ಮನೋಜ್ ಬಾಂಡ್ಗೆ 3 ಬಾಲಲ್ಲಿ 2 ಬಾಲ್ 6 ಹೊಡೆದಿದ್ದಾರೆ, ಬ್ಯಾಕ್ ಟು ಬ್ಯಾಕ್ 6 ಹೊಡೆದಿದ್ದಾರೆ. ಸೊ ಅಲ್ಲಿ ಆಡಿಸಬಹುದು. ಆಸ್ ಎ ಇದೆ ಇಲ್ಲಿ ಕೃಣಾಲ್ ಪಾಂಡ್ಯ ಅವ್ರ ಜಾಗ, ಅವ್ರೇನಾದ್ರು ಫೇಲ್ ಆದ್ರೆ ಅವ್ರನ್ನ ಆಡಿಸ್ಕೊಳ್ಬಹುದು. ಜಿತೇಶ್ ಶರ್ಮಾ ಅವ್ರ ಜಾಗ ಇದೆ, ಅಕಸ್ಮಾತ್ ಫೇಲ್ ಆದ್ರೆ ಇವ್ರನ್ನ ಆಡಿಸ್ಕೋಬಹುದು. ಬಟ್ ನನಗಂತೂ ಬ್ಯಾಟಿಂಗ್ ಫಿಲ್ ಆಗಿದೆ. ಇನ್ನು ಬಾಲಿಂಗು ನನಗೇನೋ ಅಷ್ಟೇನು ಚೇಂಜಸ್ ಏನು ಕಾಣಿಸಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ, ಕನ್ನಡಿಗರಿಗೂ ಓಕೆ, ಕನ್ನಡಿಗರಿಗೆ ಅವಕಾಶ ಕೊಡೋಣ, ಕನ್ನಡಿಗರು ಬೇರೆ ಟೀಮ್ ನಲ್ಲಿ ಆಡುವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ, ಹಾಗಂತ ಹೇಳಿ ನಮ್ಮ ಕನ್ನಡದ ತಂಡವನ್ನ ವಿರೋಧಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಅದು ನಮ್ಮ ಕನ್ನಡದ ತಂಡ. ನೀವು ಯಾವುದೇ ತಂಡಕ್ಕೆ ಬೇರೆ ತಂಡಕ್ಕೆ ಸಪೋರ್ಟ್ ಮಾಡಿ, ಹಾಗಂತ ಹೇಳಿ RCB ನ ತೆಗಳೋದು ಬೇಡ. RCB
ನಮ್ಮ ತಂಡ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಕನ್ನಡಿಗರು ಖಂಡಿತವಾಗ್ಲೂ ಇಬ್ರು ಇದಾರೆ, ಅವ್ರನ್ನ ಆಡಿಸುವಂತಹ ಒಂದು ಪ್ರಯತ್ನ ಕೂಡ ನಡಿಬಹುದು ಅಂತ ಅನ್ಕೋತೀನಿ ಸರ್. ಎಸ್ ಮಂಜು, ಇನ್ನೊಂದ್ ಕಡೆಯಲ್ಲಿ RCBಯ ಕೀಪರ್ ಆಪ್ಷನ್ಗಳು ಎಷ್ಟಿವೆ, ಯಾರು ಕೀಪಿಂಗ್ ಮಾಡಬಹುದು? ನನ್ನ ಪ್ರಕಾರ ಸಾಲ್ಟೇ ಮಾಡ್ಬೋದು ಅಂತ ಯಾಕೆ ಪಾಟೀಲ್, ನಿಮ್ ಪ್ರಕಾರ ಸಾಲ್ಟ್ ಜಿತೇಶ್ ಶರ್ಮಾ ಯಾಕಂತ ಹೇಳಿದ್ರೆ ಫಿಲ್ ಸಾಲ್ಟ್ ಆರಂಭಿಕರಾಗಿ ಬರ್ತಾರೆ, ತುಂಬಾ ಟಯರ್ಡ್ ಆಗಿರ್ತಾರೆ, ಆ ಕಾರಣಕ್ಕಾಗಿ ಜಿತೇಶ್ ಶರ್ಮಾ ಬೆಟರ್ ಅಂತೀರಾ, ನೀವು ಫಿಲ್ ಸಾಲ್ಟ್ ಬೆಟರ್ ಅಂತೀರಾ? ನನಗೆ ಜಿತೇಶ್ ಶರ್ಮಾನೇ ಬೆಟರ್. ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ನೋಡ್ತಾ ಹೋದ್ರೆ ಸಾಲ್ಟು ಎಕ್ಸ್ಪೀರಿಯನ್ಸ್ ಇದೆ. ಒಂದು ಇಂಗ್ಲೆಂಡ್ ಟೀಮ್ ಅಂತ ಬಂದಾಗ ಅವ್ರು ನಡೆಸಿರುವಂತ ತುಂಬಾ ಆಯ್ಕೆಗಳಿದಾವೆ. ಡಿಸಿಷನ್ ಮೇಕಿಂಗು ಕೆಲವೊಂದು ಟೈಮಲ್ಲಿ ವಿಕೆಟ್ ಕೀಪರ್ ಅಲ್ಲೂ ಡಿಸಿಷನ್ ಮೇಕಿಂಗ್ ಇರುತ್ತೆ. ಸೊ LBW ಅಪೀಲ್ ಮಾಡೋದಾಗಿರ್ಬೋದು, ಕ್ಯಾಚಸ್ ಆಗಿರ್ಬೋದು, ಏನೇ ಒಂದಾದ್ರೂ ಒಬ್ಬ ಸೀನಿಯರ್ ಪ್ಲೇಯರ್ ಇದ್ರೆ ಒಂದು ಟೀಮ್ಗೆ ಒಂಥರ ಹೆಂಗೋ ಆನೆ ಬಲ ಅನ್ನೋ ತರ ಲಾಭ ಆಗ್ಬೋದು. ಬಟ್ ಜಿತೇಶ್ ಶರ್ಮನ ಇಷ್ಟು ದಿವಸ ನಾವು ಆಸ್ ಎ ವಿಕೆಟ್ ಕೀಪರ್ ಆಗಿ ನೋಡಿದೀವಿ, ಫಿಲ್ ಸಾಲ್ಟ್ನ ಆಸ್ ಎ ಫೀಲ್ಡರ್ ಆಗಿ ನಾವು ಬಹಳ ಸರಿ ಅವ್ರ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲೂ ಕೂಡ ನೋಡಿದೀವಿ. ಎರಡು ಅನುಭವ ಇರೋದ್ರಿಂದ ಜಿತೇಶ್ ಶರ್ಮಾ ತುಂಬಾ ಚಾಕಚಕ್ಯತೆ ಇದೆ ಈ ವಿಕೆಟ್ ಕೀಪಿಂಗ್ ನಲ್ಲಿ. ಧೋನಿ ಬಿಟ್ರೆ ನನ್ಗೆ ತುಂಬಾ ಇಷ್ಟ ಆಗಿದ್ದು ಇವರೇ. ನಿಜ ಹೇಳ್ಬೇಕು ಅಂದ್ರೆ ಜಿತೇಶ್ ಶರ್ಮಾ ಅತ್ಯದ್ಭುತವಾಗಿ ಮಾಡ್ತಾರೆ ಅದನ್ನ ವಿಕೆಟ್ ಕೀಪಿಂಗ್. ಅವ್ರನ್ನ ವಿಕೆಟ್ ಕೀಪರ್ ಆಗಿ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಗೆ ಆಪ್ಷನ್ ಇದ್ದಾಗ ಏನ್ ನೋವರಿ, ಅವ್ರಿಬ್ರು 100% ಪ್ಲೇಯಿಂಗ್ 11 ಅಂತೂ ಇರ್ತಾರೆ. ಅವ್ರ ಬದಲಾಗಿ ಇವರು ಆಡಿಸೋದು, ಇವ್ರ ಬದಲಾಗಿ ನಮ್ಮ ಬ್ಯಾಟಿಂಗ್ ಕೋಚು ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟಿಂಗ್ ಕೋಚ್ ಆಗಿದ್ದಾರೆ ದಿನೇಶ್ ಕಾರ್ತಿಕ್. ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರನ್ನ ನಾನು ವಿಕೆಟ್ ಕೀಪಿಂಗ್ ನಿಲ್ಲಿಸಬೇಕು ಅನ್ನೋದು. ಅವ್ರ ಮೇಲೂ ಸಹ ಕೆಲವೊಂದು ಡಿಪೆಂಡ್ ಆಗಿರ್ತವೆ. ಇವತ್ತು ಪ್ಲೇಯಿಂಗ್ 11 ನೋಡ್ಬೇಕು ಸರ್ ಹೆಂಗಿರುತ್ತೆ ಅಂತ. ಎಸ್ ಪಾಟೀಲ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೋಲ್ಕತ್ತಾ ಟೀಮ್ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ರಿ. ಯಾರು RCBಗೆ ಇವತ್ತು ಡೇಂಜರಸ್ ಆಗಿ ಕಾಡಬಹುದು? ಖಂಡಿತವಾಗ್ಲೂ ಸುನೀಲ್ ನಾರಾಯಣ್ ಅವರಂತೂ RCB ಕಂಡ್ರೆ ಏನ್ ದ್ವೇಷ ಗೊತ್ತಿಲ್ಲ. ಓಪನಿಂಗ್ ಸ್ಲಾಟ್ ನಲ್ಲಿ ಬಂದು ಹಿಗ್ಗ ಮೊಗ್ಗ RCB ಬೌಲರ್ಸ್ ಗಳನ್ನ ಜಜ್ತಾನೆ. ಮೊನ್ನೆ ಒಂದು ಖುಷಿ ಆಗಿತ್ತು, ಏನು ಅಂದ್ರೆ ನಾನು ಪೇಪರ್ ಅಲ್ಲಿ ಓದ್ದೆ, RCB ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 332 ರನ್ ಹೊಡೆದ್ರು ಅಂತ ಹೇಳಿ 20 ಓವರ್ಗಳಲ್ಲಿ. ಅವ್ರು ಹೊಡೆದಿದ್ದು RCB ಬೌಲರ್ಸ್ ಗಳ ಮೇಲೆ ಅಲ್ವಾ? ಆಮೇಲೆ ಹೌದಲ್ವಾ, RCB ಬೌಲಿಂಗ್ ಅಲ್ಲ, ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಅಲ್ಲಿ ಬೌಲರ್ಗಳು RCB ಅವ್ರು ಇರ್ಲಿಲ್ಲ, ಹೊರಗಿನಿಂದ ಬೌಲರ್ಸ್ ನ ಕರ್ಸಿದ್ರು ಅಂತ ಹೇಳಿ. ಸರ್ ಹಂಗಾಗಿದ್ರೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಖಂಡಿತವಾಗ್ಲೂ ಸುನೀಲ್ ನಾರಾಯಣ್ ನಮ್ಗೆ ಟಕ್ಕರ್ ಕೊಡುವಂತವ್ರು. ವೆಂಕಟೇಶ್ ಅಯ್ಯರ್ ಮಧ್ಯಮ ಕ್ರಮಾಂಕದಲ್ಲಿ. ಅದ್ರ ಬಿಟ್ರೆ ಇನ್ ಇಬ್ರು ಆಟಗಾರರು, ಒಂದು ರಿಂಕು ಸಿಂಗ್, ಆಂಡ್ರೂ ರಸೆಲ್, ಇವರು 4 ಜನ ನಮ್ಗೆ ಒಂದ್ ಸ್ವಲ್ಪ ಕಂಟಕ ಆಗ್ಬೋದು. ಇವ್ರೇನಾದ್ರೂ ಬೇಗ ವಿಕೆಟ್ ತೆಗೆದ್ರೆ ಖಂಡಿತವಾಗ್ಲೂ RCBಗೆ ದೊಡ್ಡ ಪ್ಲಸ್ ಆಗುತ್ತೆ. ಹಂಗಂತ ಹಿಸ್ಟ್ರಿ ನೋಡ್ತಾ ಹೋದ್ರೆ ನಾವು ಖಂಡಿತವಾಗ್ಲೂ ಈಡನ್ ಗಾರ್ಡನ್ ಅಲ್ಲಿ ಆಡಿದಂತ ಪಂದ್ಯ ನೋಡಿ, ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. 88 ಪಂದ್ಯ ಅಲ್ಲಿ ಆಡಿದ್ರೆ ಅದರಲ್ಲಿ 52ರಲ್ಲಿ ಗೆದ್ದಿದ್ದಾರೆ, 36ರಲ್ಲಿ ಸೋತಿದ್ದಾರೆ. RCB ಆಡಿದ 13 ಪಂದ್ಯ 5ರಲ್ಲಿ ಮಾತ್ರ ಗೆದ್ದಿದೆ, ಇನ್ನು 8ರಲ್ಲಿ ಸೋಲನ್ನ ಅನುಭವಿಸಿದೆ. ಮತ್ತೆ 4 ಪಂದ್ಯ ಆಡಿದೀವಲ್ಲ ನಾವು, 4 ಕೂಡ KKR ಜೊತೆಗೆ ಸೋಲನ್ನ ಅನುಭವಿಸಿದೆ. ಅದೊಂದು ದೊಡ್ಡ ಮೈನಸ್ ಇದೆ. ಬಟ್ ನನಗನಿಸಿದ ಮಟ್ಟಿಗೆ ಟಕ್ಕರ್ ಕೊಡುವಂತಹ ತಂಡಗಳು ಎರಡು ಕೂಡ ತುಂಬಾ ಲೂಸ್ ಇದೆಯಪ್ಪ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ಲೂಸ್ ಇದ್ದಾರೆ, ಇವ್ರನ್ನ ಇಲ್ಲಿ ಹಿಡ್ಕೊಳ್ಳೋಣ ಅಂತವ್ರು ಯಾರು ಇಲ್ಲ. ಅವರು ಹಂಗೆ ಸ್ಟ್ರಾಂಗ್ ಇದ್ದಾರೆ, ಇವರು ಪ್ರತಿಯೊಂದು ಇದರಲ್ಲೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಇನ್ನು ಕೆಲವೊಂದು ನಿಯಮಗಳು ಬಂದಿದಾವೆ ಈ ಸರಿ, ತುಂಬಾ ಸ್ಟ್ರಾಂಗ್ ಬ್ಯಾನ್ ಭೀತಿಗಳು ಬಂದಿದಾವೆ. ಏನು ಅದು ಡಿಮೆರಿಟ್ ಅನ್ನುವಂಥದ್ದು ಒಂದು, ಆ ತಪ್ಪುಗಳನ್ನ ಮಾಡ್ತಾರಲ್ಲ, ಏನಾದ್ರೂ ಕೂಗೋದು ಅಥವಾ ಬೇರೆಯವ್ರನ್ನ ಹೇಳ್ಸೋದು, ಬಾಲ್ ಟ್ಯಾಂಪರಿಂಗು, ಅದು ಇದು ಕೂಗಾಡೋದು, ಆ ಒಂದು ಮೈದಾನದಲ್ಲಿ ಅಸಿಸ್ಟ್ ಅನ್ನ ಏನಾದ್ರೂ ಮಾಡಿದ್ರೆ ನೀವು ಬ್ಯಾನ್ ಭೀತಿಯನ್ನ ಅನುಭವಿಸ್ತೀರಿ. ನೋಡಿ, 4ರಿಂದ 7 ಸಲ ಮಾಡಿದ್ರೆ 1 ಪಂದ್ಯ ನಿಷೇಧ, ಡೈರೆಕ್ಟ್ ಗಾನ್. 3 ವರ್ಷದೊಳಗೆ 8ರಿಂದ 11 ಸರಿ ಮಾಡಿದ್ರೆ 2 ಪಂದ್ಯ ಇಲ್ಲ. 12ರಿಂದ 15 ಸರಿ ಮಾಡಿದ್ರೆ 3 ಪಂದ್ಯ ಗಾನ್. 16ಕ್ಕಿಂತ ಹೆಚ್ಚು ಮಾಡಿದ್ರೆ 5 ಪಂದ್ಯಗಳ ನಿಷೇಧ. ಅಂದ್ರೆ 3 ವರ್ಷದ ತನಕ ಈ ಒಂದು ನಿಯಮ ಇರುತ್ತೆ. ಮತ್ತೆ ಇನ್ನೊಂದು ನಿಯಮ, ದೊಡ್ಡ ಬದಲಾವಣೆ ಅಂದ್ರೆ, ಈ ಸರಿ ನೀವು ಪ್ರತಿ ಸರಿ ಈ ಕೋವಿಡ್ ಬಂದಾಗ ಬೆವರ್ನ ಹಚ್ಚಿ ಇದನ್ನ ಮಾಡ್ತಿದ್ರು, ಬಾಲ್ನ ಶೈನ್ ಮಾಡಕ್ ಇದನ್ನ ಮಾಡ್ತಿದ್ರು. ಬಟ್ ಈ ಸರಿ ಏಂಜಲ್ನ ಉಪಯೋಗ ಮಾಡ್ಕೋಬಹುದು ಅನ್ನುವಂಥದ್ದು ಇದೆ. ಇದಕ್ಕಿಂತ ದೊಡ್ಡ ಒಂದು ಬದಲಾವಣೆ ಅಂತಂದ್ರೆ, ಒಂದು ಇನ್ನಿಂಗ್ಸ್ ನಲ್ಲಿ 2 ಹೊಸ ಬಾಲ್ ಗಳನ್ನ ನಾವು ತೆಗೆದುಕೊಳ್ಬಹುದು. ಅದು ಕೂಡ 7:30 ಅಂದ್ರೆ ಸಾಯಂಕಾಲದ ಗೇಮ್ಗಳಿಗೆ ಮಾತ್ರ ಇದು ಅನ್ವಯ ಆಗತ್ತೆ. ಯಾಕಂದ್ರೆ ಇಬ್ಬನಿ ಪ್ರಾಬ್ಲಮ್ ತಂಡಕ್ಕೆ ಕೊಡಬಾರದು ಅಂತ ಕಾರಣಕ್ಕಾಗಿ 11 ಓವರ್ಗಳ ಆದ್ಮೇಲೆ ಹೊಸ ಬಾಲ್ ಅನ್ನ ನೀವು ತೆಗೆದುಕೊಳ್ಬಹುದು ಅಂತ ಒಂದು ಹೊಸ ನಿಯಮಗಳು. ಇನ್ನು ಬಹಳ ನಿಯಮಗಳಿದಾವೆ, ಒಂದು 10-15. ಪಟೇಲ್, ಹಂಗಂದ್ರೆ ಸ್ಲೆಡ್ಜಿಂಗ್ ಎಲ್ಲ ಇರಲ್ವಾ? ಹೇಗೆ? ಸ್ಲೆಡ್ಜಿಂಗ್ ಖಂಡಿತವಾಗ್ಲೂ ಇರುತ್ತೆ, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಇರುತ್ತೆ. ಸ್ಲೆಡ್ಜಿಂಗ್ ಇಲ್ಲ ಅಂತ ಹೇಳಿದ್ರೆ RCB ಮ್ಯಾಚ್ ನೋಡೋಕೆ ಹೆಂಗಂತ ಹೇಳಿ, ಯಾಕಂತ ಹೇಳಿದ್ರೆ ಕೊಹ್ಲಿ ಆಕ್ಷನ್, ಸ್ಲೆಡ್ಜಿಂಗ್ ಇದೆಲ್ಲ ಅಸಿಸ್ಟಿಗೂ ಮತ್ತೆ ಸ್ಲೆಡ್ಜಿಂಗೂ ವ್ಯತ್ಯಾಸ ಇದೆ. ಅಸಿಸ್ಟು ಅಂತಂದ್ರೆ ಕೆಲವೊಬ್ರು ಅಶ್ಲೀಲ ಪದಗಳನ್ನ ಬಳಸೋದು, ಡಿಕ್ಕಿ ಹೊಡೆಯೋದು, ಬೇಕು ಅಂತಾನೆ ಅವ್ರನ್ನ ಬೇಯೋದು, ಇದಿರುತ್ತೆ. ಸ್ಲೆಡ್ಜಿಂಗ್ ಅಂದ್ರೆ ಆಕ್ಷನ್ ಮಾಡೋದು. ಹರ್ಷಿತ್ ರಾಣಾ, ಮಯಾಂಕ್ ಅಗರ್ವಾಲ್ ಅದು ಅಸಭ್ಯ ವರ್ತನೆ. ಖಂಡಿತವಾಗ್ಲು ಅಂತದನ್ನ ಮಾಡಬಾರ್ದು. ಸೀನಿಯರ್ ಪ್ಲೇಯರ್ ಅದನ್ನೇನಾದ್ರೂ ಮಾಡಿದ್ರೆ ಅದು ಕೂಡ ಪಾಯಿಂಟ್ಸ್, ಆ ಒಂದು ಪಾಯಿಂಟ್ಸ್ ಗಳನ್ನ ಇಷ್ಟು ವರ್ಷದಲ್ಲಿ ಇಷ್ಟು ತಗೊಂಡ್ರೆ ನೀವು ಬ್ಯಾನ್ ಮಾಡೇ ಮಾಡ್ತಾರೆ.
ಮತ್ತೆ ಈಗ ಇದರಲ್ಲಿ ದಂಡದ ಮೊತ್ತದಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ. ನಾಯಕನಿಗೆ ದಂಡದ ಮೊತ್ತ ಇದನ್ನ ಮಾಡೋದು. ಮತ್ತೆ ಇನ್ನೊಂದು ನಾಯಕನಿಗೆ ನಿರಾಳ ಮಾಡ್ಕೊಂಡಿರೋದು ಯಾವುದು ಅಂದ್ರೆ ಓವರ್ಗಳ ಬೇಗ ಹಾಕಿಸ್ಲಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಲೇಟ್ ಮಾಡಿದ್ರೆ ಇಷ್ಟು ಪಂದ್ಯದಲ್ಲಿ ಹಿಂಗ್ ಮಾಡಿದ್ರೆ ಅಂದ್ರೆ ಬ್ಯಾನ್ ಆಗ್ತಿದ್ರು ಕ್ಯಾಪ್ಟನ್. ಬಟ್ ಈ ಸರಿ ಆಗಿಲ್ಲ, ಅದನ್ನೊಂದು ನಿಯಮ ತೆಗೆದಿದ್ದಾರೆ. ಎಸ್ ಮಂಜು, ಇನ್ನುಳಿದಂತೆ ನಿಮ್ಮ ಲೆಕ್ಕದಲ್ಲಿ ನಾವು ಪಾಟೀಲ್ ಹೇಳ್ತಾ ಇದ್ರು KKR ಎಷ್ಟು ಸ್ಟ್ರಾಂಗ್ ಆಗಿದೆ, ಯಾರು ಮಾರಕ ಆಗಬಹುದು ಅಂತೇಳಿ. RCB ಸ್ಟ್ರಾಂಗ್ ಆಗಿದೆ, RCB ಅಲ್ಲಿ ಯಾರು ಮಾರಕ ಆಗ್ಬಹುದು ಅವರಿಗೆ? ಫಸ್ಟ್ ನಾನು KKR ಮಾತಾಡ್ಬಿಡ್ತೀನಿ. ಫಸ್ಟ್ ಇಷ್ಟು ವರ್ಷದಲ್ಲಿ ನಾನು ನೋಡ್ದಂಗೆ ಪಾಟೀಲ್ ಸರ್ ಹೇಳ್ದಂಗೆ ನರೈನ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಕೊಟ್ರೆ ಎಂಡ್ ಅಲ್ಲಿ ನಮಗೆ ರಸಲ್ ಪ್ರಾಬ್ಲಮ್ ಕೊಡ್ತಾರೆ. ಕೆರಿಬಿಯನರ್ ಅಟ್ಯಾಕ್ ನಮ್ಮ RCBಗೆ ಯಾವಾಗಲೂ ಮಾರಕವಾಗೇ ಇದೆ. RCB ಅಂತ ಬಂದಾಗ ಅವರಿಬ್ರು ಯಾವಾಗಲೂ ಅಗ್ರೆಸಿವ್ ಆಗಿ ಆಡ್ತಾರೆ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ತುಂಬ ಹೈಲೈಟ್ ಆಗೋದು ಅವರಿಬ್ಬರೇನೆ ನಾನು ನೋಡಿದ ಮ್ಯಾಚ್ಗಳಲ್ಲಿ. ಈ ಕಡೆ ಅಂತ ಬಂದರೆ ಸಾಲ್ಟು KKR ಅಲ್ಲಿ ಇದ್ದಂಥ ವ್ಯಕ್ತಿ ನಮ್ಮ RCBಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಡೋವಂಥ ವ್ಯಕ್ತಿ, ಓಪನರ್ ಆಗಿ ಮಿಂಚುವಂಥ ವ್ಯಕ್ತಿ. ಅವ್ರು ಬಿಟ್ಟರೆ ನಮಗೆ ಪ್ಲಸ್ ಅಂತಂದರೆ ಸ್ಪಿನ್ ಅಟ್ಯಾಕ್ ಶ್ರೇಯಸ್ ಶರ್ಮಾ ಬಂದಿದ್ದಾರೆ. KKRಗೆ ಮಾರಕ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ನನ್ನ ಪ್ರಕಾರ. ಎಸ್ ಪಾಟೀಲ್ ಹಾಗೇನೆ ಎಸ್ ಮಂಜು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. RCB ವಿಚಾರದಲ್ಲಿ ಮಾತನಾಡುವಂಥದ್ದು ಸಿಕ್ಕಾಪಟ್ಟೆ ಇದೆ, ಗಂಟೆಗಟ್ಟಲೆ ಮಾತಾಡಿದ್ರು ಕೂಡ ಅದು ಸಾಲೋದಿಲ್ಲ. ಇನ್ನು ಪಿಚ್ ರಿಪೋರ್ಟ್ ಬಗ್ಗೆ ಶಾರ್ಟ್ ಆಗಿ ಹೇಳ್ತಾ ಹೋಗೋದಾದ್ರೆ ಇವತ್ತು ಮಳೆ ಬರುವಂತ ಸಾಧ್ಯತೆ ಇದೆ. ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಗ್ರೌಂಡ್ನ ಸುತ್ತಮುತ್ತ ಎನ್ನುವಂಥದ್ದಾಗೂ ಕೂಡ ವರದಿ ಆಗಿತ್ತು. ಹಾಗೆಯೇ ಯಾವುದೇ ಕಾರಣಕ್ಕೂ ಮಳೆರಾಯ ಒಂದು ಬರದೇ ಇದ್ರೆ ಸಾಕು, ಮ್ಯಾಚ್ ನಡೆದ್ರೆ ಎಲ್ರಿಗೂ ಕೂಡ ಖುಷಿಯ ವಿಚಾರ. RCB ಗೆದ್ದು ಬರಲಿ ಅಂತ ಹೇಳಿ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.